ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಶ್ರೀಧರ್ ರಾಠೋಡ್. ಇವತ್ತು ನಾವು 9ನೇ ತರಗತಿಯ ಚಾಪ್ಟರ್ 6 6ನೇ ಅಧ್ಯಾಯವನ್ನು ನೋಡೋಣ. 6ನೇ ಅಧ್ಯಾಯ ಯಾವುದಪ್ಪ ಅಂದ್ರೆ ಕೇಂದ್ರ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ತೀವಿ. ಕೇಂದ್ರ ಸರ್ಕಾರ ಅನ್ನೋದು ಇಡೀ ಭಾರತದ 28 ರಾಜ್ಯಗಳನ್ನು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ನಿಯಂತ್ರಿಸುವಂಥ ಒಂದು ಸರ್ಕಾರವನ್ನು ನಾವೇನು ಕರಿತೀವಿ? ಕೇಂದ್ರ ಸರ್ಕಾರ ಅಂತ ಕರಿತೀವಿ. ಕೇಂದ್ರ ಸರ್ಕಾರದಲ್ಲಿ ಮುಖ್ಯವಾಗಿ 3 ಅಂಗಗಳದವ. 1ನೇ ಅಂಗ ಶಾಸಕಾಂಗ, ಶಾಸಕಾಂಗವನ್ನು ನಾವು ಸಂಸತ್ ಅಂತ ಕರಿತೇವೆ. 2ನೇ ಅಂಗ ಕಾರ್ಯಾಂಗ, 3ನೇ ಅಂಗ ನ್ಯಾಯಾಂಗ. ನೋಡ್ರಿ, ಶಾಸಕಾಂಗದಲ್ಲಿ ಅಂದ್ರೆ ಸಂಸತ್ತಿನಲ್ಲಿ ಟೋಟಲ್ 2 ಸದನಗಳದವ. ರೀತಿ ಲೋಕಸಭೆ, ರಾಜ್ಯಸಭೆ ಬಗ್ಗೆ ನಾನು ನಿಮಗೆ ಕ್ಲಿಯರ್ ಆಗಿ ಈ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದೇ ರೀತಿ ಕಾರ್ಯಾಂಗದಲ್ಲಿ ಯಾರ್ಯಾರು ಬರ್ತಾರಪ್ಪ ಅಂದ್ರ ಈ ಕೇಂದ್ರ ಸರ್ಕಾರದ 2ನೇ ಅಂಗ ಯಾವುದು ಅಂದ್ರೆ ಕಾರ್ಯಾಂಗ. 1ನೇ ಅಂಗ ನಾವು ಶಾಸಕಾಂಗದ ಬಗ್ಗೆ ನೋಡಿದೇವಿ, ಇದನ್ನ ಸಂಸತ್ತು ಅಂತ ಕರೀತಾರೆ. ಇದರಲ್ಲಿ 2 ಸದನಗಳದವನ್ನ ನಿಮಗೆ ನೆನಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಕಾರ್ಯಾಂಗದಲ್ಲಿ ಅಂದ್ರೆ ಕೇಂದ್ರ ಸರ್ಕಾರದ 2ನೇ ಅಂಗ ಯಾವ್ದಪ್ಪ ಅಂದ್ರೆ ಕಾರ್ಯಾಂಗದಲ್ಲಿ ರಾಷ್ಟ್ರಪತಿಗಳು ಬರ್ತಾರೆ ಅಂದ್ರೆ ಪ್ರೆಸಿಡೆಂಟ್. ಅದೇ ರೀತಿ ಉಪರಾಷ್ಟ್ರಪತಿಗಳು ಬರ್ತಾರೆ, ಡೆಪ್ಯೂಟಿ ಪ್ರೆಸಿಡೆಂಟ್ ಅಂತ ಬರ್ತಾನೆ. ಅದೇ ರೀತಿ ಪ್ರಧಾನಮಂತ್ರಿಗಳು ಬರ್ತಾರೆ, ಕೇಂದ್ರ ಮಂತ್ರಿಮಂಡಲ ಬರ್ತದೆ, ಅಟಾರ್ನಿ ಜನರಲ್ ಅವರು ಬರ್ತಾರೆ. ಇವು ಪ್ರತಿಯೊಂದರ ಬಗ್ಗೆ ಈ ಅಧ್ಯಾಯದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದೇ ರೀತಿ ಕೇಂದ್ರ ಸರ್ಕಾರದ 3ನೇ ಅಂಗವಾದಂತಹ ನ್ಯಾಯಾಂಗದಲ್ಲಿ 2 ಬರ್ತಾವ. 1ನೇದ್ದು ಸರ್ವೋಚ್ಚ ನ್ಯಾಯಾಲಯ, 2ನೇದ್ದು ಉಚ್ಚ ನ್ಯಾಯಾಲಯ ಅಂದಾಗ. ಭಾರತದ ಅತ್ಯುನ್ನತ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಅಂತ ಕರಿತೇವಿ. ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಇಂಗ್ಲಿಷ್ ಒಳಗ ಸುಪ್ರೀಂ ಕೋರ್ಟ್ ಅಂತ ಕರಿತೀವಿ. ಅದೇ ರೀತಿ ಉಚ್ಚ ನ್ಯಾಯಾಲಯಗಳು ಹೈಕೋರ್ಟ್. ಭಾರತದಲ್ಲಿ ನಿಮಗೊಂದು ಪ್ರಶ್ನೆ ಕಾಮೆಂಟ್ ನಲ್ಲಿ ತಿಳಿಸಿ ನನಗೆ, ಭಾರತದಲ್ಲಿ ಎಷ್ಟು ಹೈಕೋರ್ಟ್ಗಳಿವೆ? ಕಾಮೆಂಟ್ ನಲ್ಲಿ ತಿಳಿಸ್ರಿ. ಗೊತ್ತಿಲ್ಲಪ್ಪ ಅಂದ್ರೆ ನಾನು ವಿಡಿಯೋದ ಲಾಸ್ಟ್ ನಲ್ಲಿ ಹೇಳ್ತೀನಿ ಭಾರತದಲ್ಲಿ ಎಷ್ಟು ಹೈಕೋರ್ಟ್ಗಳು ಅನ್ನೋದನ್ನ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಕೇಂದ್ರ ಸರ್ಕಾರದ 3 ಅಂಗಗಳು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಈ ಅಂಗಗಳಲ್ಲಿ ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಕೇಂದ್ರ ಮಂತ್ರಿಮಂಡಲ, ಅಟಾರ್ನಿ ಜನರಲ್, ಅದೇ ರೀತಿ ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್. ನೋಡ್ರಿ, ಆಗ ನಾನು ಹೇಳಿದೆ ಸರ್ಕಾರದ 3 ಅಂಗಗಳ ಬಗ್ಗೆ ಹೇಳಿದೆ. ಈಗ ಕೇಂದ್ರ ಸರ್ಕಾರ ಅಂದ್ರೆ ಸಂಸತ್ತು. ಈ ಸಂಸತ್ತಿನ ರಚನೆಗೆ ಸಂವಿಧಾನದ 79ನೇ ವಿಧಿ ಅವಕಾಶವನ್ನ ಮಾಡಿಕೊಟ್ಟಿದೆ. ಮತ್ತೆ ಈ ಕೇಂದ್ರ ಶಾಸಕಾಂಗದಲ್ಲಿ 1ನೇ ಸದನವಾದಂತಹ ರಾಜ್ಯಸಭೆಯನ್ನ ಹಿರಿಯರ ಸದನ ಎಂದು ಕರೀತಾರ. ಈ ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂದ್ರೆ 250. ಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 250 ಆಗಿರ್ತದ. ಅದರಲ್ಲಿ 238 ಸದಸ್ಯರು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದಿಂದ ಆಯ್ಕೆ ಆದರೆ ಉಳಿದ 12 ಜನ ಸದಸ್ಯರನ್ನ ರಾಷ್ಟ್ರಪತಿಗಳು ಕಲೆ, ವಿಜ್ಞಾನ, ಅದೇ ರೀತಿ ಸಾಹಿತ್ಯ, ಹೀಗೆ ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನ, ಅನುಭವಿ ವ್ಯಕ್ತಿಗಳನ್ನ ಏನ್ ಮಾಡ್ತಾರ ಅವ್ರು ರಾಷ್ಟ್ರಪತಿಗಳಪ್ಪ ಅಂದ್ರೆ ನಾಮ ನಿರ್ದೇಶನವನ್ನು ಮಾಡ್ತಾರೆ. 238 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಿಂದ ಆಯ್ಕೆ ಆದರೆ ಉಳಿದ 12 ಜನರನ್ನ ಕಲೆ, ಸಾಹಿತ್ಯ, ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳನ್ನ ರಾಜ್ಯಸಭೆಯ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡೋರು ಯಾರಪ್ಪ ಅಂದ್ರ ರಾಷ್ಟ್ರಪತಿಗಳು. ಅದೇ ರೀತಿ ನೋಡ್ರಿ, ಈ ರಾಜ್ಯಸಭೆಯ ಅಧಿಕಾರಾವಧಿ ಎಷ್ಟು ವರ್ಷಪ್ಪ ಅಂದ್ರ 6 ವರ್ಷವಾಗಿರ್ತದ. ರಾಜ್ಯಸಭೆಯ ಅಧಿಕಾರಾವಧಿ 6 ವರ್ಷ ಆಗಿರ್ತದ. ಈ ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂದ್ರ ಉಪರಾಷ್ಟ್ರಪತಿಗಳಾಗಿರ್ತಾರ. ಪ್ರತಿ ವರ್ಷ ಅಥವಾ 5 ವರ್ಷಕ್ಕೊಮ್ಮೆ ಯಾರ್ಯಾರು ಉಪರಾಷ್ಟ್ರಪತಿ ಹುದ್ದೆಯನ್ನ ಆಗಿರ್ತಾರೋ ಅವರೇ ಈ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರ. ಸೊ ನೆನಪಿನಲ್ಲಿ ಇಟ್ಟುಕೊಳ್ರಿ, ರಾಜ್ಯಸಭೆಯ ಅಧ್ಯಕ್ಷರು ಯಾರಪ್ಪ ಅಂದ್ರ ಉಪರಾಷ್ಟ್ರಪತಿಗಳು. ಅದೇ ರೀತಿ ಪ್ರತಿ 2 ವರ್ಷಕ್ಕೊಮ್ಮೆ 1/3 ಭಾಗದಷ್ಟು ಸದಸ್ಯರು ನಿವೃತ್ತಿಯನ್ನ ಹೊಂದುತ್ತಾರ. ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಲೈನ್ಗಳು. ಪ್ರತಿ 2 ವರ್ಷಕ್ಕೊಮ್ಮೆ 1/3 ಭಾಗದಷ್ಟು ಸದಸ್ಯರು ರಾಜ್ಯಸಭೆಯಿಂದ ನಿವೃತ್ತರಾಗುತ್ತಾರೆ ಅಂತ ನಾವು ಇಲ್ಲಿ ಹೇಳ್ಬಹುದು. ಮತ್ತೆ ಈ ರಾಜ್ಯಸಭೆಯ ಸದಸ್ಯರಾಗಲು ಏನೇನು ಅರ್ಹತೆಗಳು ಬೇಕ್ರಿ ಸರ್ ಅನ್ನೋದನ್ನ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿರಬಹುದು. ನೋಡ್ರಿ, ಇಲ್ಲಿ ಕಾಣತದ. ಮೊಟ್ಟ ಮೊದಲನೇದಾಗಿ ಭಾರತದ ಪ್ರಜೆಯಾಗಿರಬೇಕು. ಅರ್ಹತೆಗಳು ಏನು? ರಾಜ್ಯಸಭೆಯ ಸದಸ್ಯರಾಗಬೇಕಂದ್ರೆ ನಮಗೆ ಯಾವ್ಯಾವ ಎಬಿಲಿಟೀಸ್ಗಳು ಬೇಕಾಗ್ತಾವಪ್ಪ ಅಂದ್ರ, ಮೊದಲನೇದಾಗಿ ನಾವು ಭಾರತದ ಪ್ರಜೆಯಾಗಿರಬೇಕು. 2ನೇದಾಗಿ 30 ವರ್ಷ ಪೂರ್ಣಗೊಂಡಿರಬೇಕು. ನಾವು ರಾಜ್ಯಸಭೆಯ ಸದಸ್ಯರಾಗಬೇಕಂದ್ರೆ ನಮಗೆ 30 ವರ್ಷ ಪೂರ್ಣಗೊಂಡಿರಬೇಕು. ನಾವು ಯಾವುದೇ ರೀತಿಯ ಲಾಭದಾಯಕ ಹುದ್ದೆಯಲ್ಲಿರಬಾರ್ದು. ನಾವು ಲಾಭದಾಯಕ ಹುದ್ದೆಯಲ್ಲಿ ನನಗೆ ತಿಂಗಳ 1 ಲಕ್ಷ 1.5 ಲಕ್ಷ ಪಗಾರ ಆದಪ್ಪ ಅಂದ್ರೆ ಅಂತ ಹುದ್ದೆಯಲ್ಲಿ ನಾವು ಇರಬಾರ್ದು. ಒಂದ್ ವೇಳೆ ಇತ್ತಪ್ಪ ಅಂದ್ರೆ ಅದು ರಾಜ್ಯಸಭೆಯ ಸದಸ್ಯರಿಂದ ನಾವು ಅನರ್ಹರಾಗ್ತೇವಿ. ಅದೇ ರೀತಿ
ನ್ಯಾಯಾಂಗದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು. ಅಂದ್ರೆ ಯಾವುದೇ ವ್ಯಕ್ತಿ ಮೇಲೆ ಯಾವುದೇ ರೀತಿಯ ಕೇಸ್ಗಳು ಇರಬಾರದು ಅಂತ ಹೇಳ್ತಾರ ನೋಡ್ರಿ. ನ್ಯಾಯಾಂಗದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು. ಅದೇ ರೀತಿ ದಿವಾಳಿ ಆಗಿರಬಾರದು. ದಿವಾಳಿ ಅಂದ್ರೆ ಗುಂಡ ಮವಾಲಿ ಆಗಿರಬಾರ್ದು ಅಂತ ಹೇಳ್ತಾರ. ಮಾನಸಿಕ ಅಸ್ವಸ್ಥತೆಯನ್ನ ಹೊಂದಿರಬಾರದು. ಇನ್ನೊಂದೇನ್ ಹೇಳ್ತದ್ರಿ, 6ನೇದ್ದು ಮಾನಸಿಕ ಅಸ್ವಸ್ಥತೆಯನ್ನ ಹೊಂದಿರಬಾರ್ದು ಅಂದ್ರೆ ಹುಚ್ಚ, ಮೂರ್ಖರಿರಬಾರ್ದು. ನೆಕ್ಸ್ಟ್, ಕಾಲಕ್ಕೆ ಸಂಸತ್ತು ನಿಗದಿಪಡಿಸಿದ ಅರ್ಹತೆಗಳನ್ನು ಹೊಂದಿರಬೇಕು. ಕಾಲಕ್ಕೆ ಸಹಕಾರಗಳು ಏನೇನು ಅರ್ಹತೆಗಳನ್ನು ತಂದಿರ್ತಾರ ಆ ಅರ್ಹತೆಗಳನ್ನು ಅವರು ಹೊಂದಿರಬೇಕು ಅಂತ ಇಲ್ಲಿ ಹೇಳ್ತಾರ. ಇದು ಇಷ್ಟು ರಾಜ್ಯಸಭೆಯ ಸದಸ್ಯರಾಗಲು ಬೇಕಾದಂತ ಅರ್ಹತೆಗಳು ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡಬಹುದು. ರಾಜ್ಯಸಭೆಯ ಅಧ್ಯಕ್ಷರು ಯಾರಪ್ಪ ಅಂದ್ರ ಉಪರಾಷ್ಟ್ರಪತಿ. ಇದು ಪದ ನಿಮಿತ್ತವಾಗಿ ಅವ್ರದ್ದು ಇವ್ರದ್ದು ಹೆಸರನ್ನು ಕೇಳಿಲ್ಲ. ಈಗ ಕೇಳಿದ್ರೆ ಈಗ ನಿಮಗೆ ಕ್ವಶನ್ ಕೇಳಿದ್ರೆ ಯಾವ ರೀತಿ ಕೇಳ್ತಾರಪ್ಪ ಅಂದ್ರ ಭಾರತದ ಪ್ರಸ್ತುತ ಉಪರಾಷ್ಟ್ರಪತಿಗಳು ಯಾರು ಅಥವಾ ರಾಜ್ಯಸಭೆಯ ಅಧ್ಯಕ್ಷರು ಯಾರು ಅಂತ ಕೇಳಿದಾಗ ಉಪರಾಷ್ಟ್ರಪತಿ ಒಂದ್ ಕಡೆ ಕೊಟ್ಟಿದ್ರ, ಒಂದ್ ಕಡೆ ಈಗ ಸದ್ಯ ಸಿ.ಪಿ. ರಾಧಾಕೃಷ್ಣನ್ ಅಂತ ಕೊಟ್ಟಿದ್ರ. ನೀವು ಸರಿಯಾಗಿ ಏನ್ ಆನ್ಸರ್ ಆಗ್ಬೇಕಪ್ಪ ಅಂದ್ರೆ ಸಿ.ಪಿ. ರಾಧಾಕೃಷ್ಣನ್ ಅಂತ ಹಾಕ್ಬೇಕು ಕರೆಕ್ಟ್ ಆಗಿ. ಯಾಕಪ್ಪ ಅಂದ್ರೆ ಅಲ್ಲಿ ಒಂದ್ ವೇಳೆ ಸಿ.ಪಿ. ರಾಧಾಕೃಷ್ಣನ್ ಅಂತ ಹೆಸರು ಬರ್ಲಿಕ್ಕಪ್ಪ ಅಂದ್ರೆ ಬರೀ ಉಪರಾಷ್ಟ್ರಪತಿ ಇದ್ರೆ ಉಪರಾಷ್ಟ್ರಪತಿ ಅಂತ ನೀವು ಸರಿಯಾಗಿ ಹಾಕಿ ಬರ್ಬೋದು. ಈಗ ಮತ್ತೆ ನೋಡು, ನಾವು ಲೋಕಸಭೆ ಬಗ್ಗೆ ನೋಡ್ರಿ. ಆಗಲೇ ನಾವು ರಾಜ್ಯಸಭೆ ಬಗ್ಗೆ ನೋಡಿದೇವಿ. ರಾಜ್ಯಸಭೆಯ ಎಷ್ಟು ಸದಸ್ಯರು, ಯಾವ ವಿಧಿ ಹೇಳ್ತದ, ಮತ್ತೆ ಏನು ಎಲ್ಲವನ್ನು ನೋಡಿದೇವಿ. ಈಗ ಲೋಕಸಭೆಯ ಸದಸ್ಯರ ಸಂಖ್ಯೆ, ಕೇಂದ್ರ ಶಾಸಕಾಂಗದ 2ನೇ ಸದನವಾಗಿರುವಂತದ್ದು ಲೋಕಸಭೆ. ಈ ಲೋಕಸಭೆಯನ್ನ ಸಂಸತ್ತಿನ ಕೆಳಮನೆ ಅಂತ ಕರೀತಾರ. ಈ ಲೋಕಸಭೆ ಸದಸ್ಯರನ್ನ ನಾವು MP/MLAs ಅಂತ ಕರಿತೇವಿ. ಅವುಗಳನ್ನ ನಾವು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯಿಂದ ಪ್ರತ್ಯಕ್ಷ ಚುನಾವಣೆ ಮೂಲಕ ಅವರಿಗೆ ಹಾರಿಸಿ ಕಳಿಸ್ತೇವೆ. ಅವರೇ ಯಾರಪ್ಪ ಅಂದ್ರ ಈ ಲೋಕಸಭಾ ಸದಸ್ಯರು. ಸೊ ಲೋಕಸಭೆ ಸದಸ್ಯರು ಎಷ್ಟು ಜನ ಇರ್ತಾರಪ್ಪ ಅಂದ್ರೆ 543 ಪ್ಲಸ್ ಮೊದಲು 2 ಇದ್ದು ಇಲ್ಲಿ ಹೇಳ್ತಾರೆ ನೋಡಿ. 2020 104ನೇ ತಿದ್ದುಪಡಿ ಮೂಲಕ ಆಂಗ್ಲೋ ಇಂಡಿಯನರಿಗೆ 2 ಸ್ಥಾನನ ಮೀಸಲಿಡಬೇಕಾಗಿತ್ತು. ಆದ್ರೆ ರಾಷ್ಟ್ರಾಧ್ಯಕ್ಷರು 2020 104ನೇ ತಿದ್ದುಪಡಿ ಮೂಲಕ ಆ 2 ಸ್ಥಾನಗಳನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ರದ್ದು ಮಾಡಿದ್ರು. ಈಗ ಪ್ರಸ್ತುತವಾಗಿ ಲೋಕಸಭೆ ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂದ್ರೆ 543 ಆಗಿರ್ತದ. ಅದರಲ್ಲಿ 543ರಲ್ಲಿ SCಗೆ 84 ಸೀಟ್ಗಳನ್ನ ಮೀಸಲಿಟ್ರೆ STಗೆ 47 ಸ್ಥಾನಗಳನ್ನ ಮೀಸಲಿಡಲಾಗಿದೆ ಅಂತ ನಾವು ಹೇಳ್ತೇವೆ. ಅದೇ ರೀತಿ ಲೋಕಸಭಾ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂದ್ರೆ ಸ್ಪೀಕರ್. ಈಗ ಲೋಕಸಭಾ ಸದಸ್ಯರು ತಮ್ಮೊಳಗೆ ಒಬ್ಬರನ್ನ ಚುನಾವಣೆ ಮೂಲಕ ಒಬ್ಬರನ್ನ ಅವ್ರೇನ್ ಮಾಡಿರ್ತಾರ, ಹಾರಿಸ್ತಂದಿರ್ತಾರ. ಅವರೇ ಲೋಕಸಭಾ ಸ್ಪೀಕರ್ ಆಗಿರ್ತಾರ. ಈಗ ಪ್ರಸ್ತುತವಾಗಿ ಭಾರತದ ಲೋಕಸಭಾ ಸ್ಪೀಕರ್ ಯಾರದಪ್ಪ ಅಂದ್ರೆ ಓಂ ಬಿರ್ಲಾ ಅವರ ಅದರ, ನೆನಪಿಟ್ಕೊಳ್ರಿ. ಅದೇ ರೀತಿ ಈ ಲೋಕಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷ ಇರ್ತದ್ರಿ ಸರ್ ಅಂದ್ರೆ 5 ವರ್ಷಗಳು ಇರ್ತಾವ. ಅದೇ ರೀತಿ ಈ ಲೋಕಸಭೆಯಲ್ಲಿ 33% ಸ್ಥಾನಗಳನ್ನ ಮಹಿಳೆಯರಿಗೆ ಮೀಸಲಿಡಲಾಗಿದೆ ಅಂತ ಹೇಳ್ತಾರ. ಬಟ್ ಇನ್ನೂವರೆಗೂ ಕೂಡ ಅದು ಜಾರಿಗೆಯನ್ನ ತಂದಿಲ್ಲ. ಅದೇ ರೀತಿ ಈ ಲೋಕಸಭಾ ಸದಸ್ಯರಾಗಲು ಅರ್ಹತೆಗಳು ಯಾವ್ಯಾವಪ್ಪ ಅಂದ್ರೆ ಸೇಮ್ ಆಗಲೇ ನೋಡ್ದೇವಲ್ಲ, ರಾಜ್ಯಸಭೆಗೂ ಕೂಡ ಅದೇ ಇರ್ತಾವ. ಸೊ ವಯಸ್ಸಿನಲ್ಲಿ ಇಷ್ಟೇ ಚೇಂಜ್ ಆಗಿರ್ತದ. ವಯಸ್ಸು ಬಿಟ್ಟು ಎಲ್ಲಾ ಅರ್ಹತೆಗಳು ರಾಜ್ಯಸಭೆ ಸದಸ್ಯರಾಗಲು ಮತ್ತು ಲೋಕಸಭೆ ಸದಸ್ಯರಾಗಲು ಕೂಡ ಎಲ್ಲಾ ಅರ್ಹತೆಗಳು ಸೇಮೇ ಇರ್ತಾವ. ಆದ್ರೆ ವಯಸ್ಸು ಮಾತ್ರ ಚೇಂಜ್ ಇರ್ತದ. ರಾಜ್ಯಸಭೆಗೆ 30 ವರ್ಷ ಆಗಿರಬೇಕು, ಲೋಕಸಭೆಗೆ 25 ವರ್ಷ ಆಗಿರ್ಬೇಕು. ಇಲ್ಲಿ ನೋಡಿ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ನಿಮಗೆ. ಭಾರತದ ಪ್ರಜೆಯಾಗಿರಬೇಕು, 25 ವರ್ಷ ಪೂರ್ಣಗೊಂಡಿರಬೇಕು. ನಾನು ಹೇಳಿದೆ ಭಾರತದ ಪ್ರಜೆ ಆಗಿರಬೇಕು. ಲೋಕಸಭೆಯೇ ರಾಜ್ಯಸಭೆ ಮೊದಲು ಭಾರತದ ಪ್ರಜೆ ಆಗಿರಬೇಕು. ರಾಜ್ಯಸಭೆ ಆಗಕ್ಕೆ 30 ವರ್ಷ ಪೂರ್ಣಗೊಂಡಿರಬೇಕು, ಲೋಕಸಭೆ ಆಗಕ್ಕೆ 25 ವರ್ಷ ಪೂರ್ಣಗೊಂಡಿರಬೇಕು. ಮತ್ತು ಲಾಭದಾಯಕ ಹುದ್ದೆಯಲ್ಲಿರಬಾರ್ದು. ಅಂದ್ರೆ ಅವನಿಗೆ ಬಹಳಷ್ಟು ಬೆನಿಫಿಟ್ ಸಿಗಾಕತ್ತದ, ಬಹಳಷ್ಟು ಲಾಭ ಸಿಗಾಕತ್ತದಪ್ಪ ಅಂದ್ರೆ ಅವನು ಯಾವುದೇ ರೀತಿಯಿಂದಲೂ ಅವ ಲೋಕಸಭೆ ಸದಸ್ಯನಾಗಲು ಅರ್ಹರಲ್ಲ. ನ್ಯಾಯಾಂಗದಿಂದ ಜೈಲು ಶಿಕ್ಷೆಗೆ ಒಳಗಿರಬಹುದು. ಅಂದ್ರೆ ಅವನ ಮೇಲೆ ಯಾವುದೇ ರೀತಿ ಕೇಸ್ಗಳು ಇರಬಾರ್ದು, ಯಾವುದೇ ರೀತಿ ಪ್ರಕರಣಗಳು ಇರಬಾರ್ದು ಅಂತ ಹೇಳ್ತಾರೆ. ಮತ್ತ ದಿವಾಳಿ ಆಗಿರಬಾರ್ದು. ಅದೇ ಹೇಳಿದೆ ನಾನು, ಗುಂಡ ಮವಾಲಿ ಉಡಾಳಾಗಿರಬಾರ್ದು, ಮಾನಸಿಕ ಅಸ್ವಸ್ಥತೆಯನ್ನು ಹೊಂದಿರಬಾರ್ದು, ಅಂದ್ರೆ ಮೂರ್ಖ ಹುಚ್ಚ ಇರಬಾರ್ದು. ಅದೇ ರೀತಿ ಕಾಲಕ್ಕೆ ಸಂಸತ್ತು ನಿಗದಿಪಡಿಸಿದ ಅರ್ಹತೆಗಳನ್ನು ಅವನು ಹೊಂದಿರಬೇಕು. ಕಾಲಕ್ಕೆ ಯಾಕಂದ್ರೆ ತಿದ್ದುಪಡಿಗೆ ಹಾಕುವಂತ ಅರ್ಹತೆಗಳು ಚೇಂಜ್ ಆಗ್ತಾವ. ಆ ಅರ್ಹತೆಗಳನ್ನು ಅವನು ಮಸ್ಟ್ ಬಿ ಹೊಂದಿರಲೇಬೇಕು. ಈ ಲೋಕಸಭಾ ಸದಸ್ಯರ ಬಗ್ಗೆ ನಾನು ಹೇಳಿದೆ. ಈಗ ಮುಂದಿನ ಏನದಾವಲ್ಲ, ಸೊ ಮುಂದಿನ ಕ್ಲಾಸ್ಗಳಲ್ಲಿ ನಾವು ನೋಡೋಣ. ಈಗ ಶಾಸಕಾಂಗದ ಬಗ್ಗೆ ನಾವು ಕ್ಲಿಯರ್ ಆಗಿ ನೋಡ್ಬಿಡ್ತೇವೆ. ಕೇಂದ್ರ ಶಾಸಕಾಂಗದ ಬಗ್ಗೆ ನೋಡ್ಬಿಡ್ತೇವೆ. ಯಾವ್ಯಾವ ನೋಡಿದೇವಿ ಈಗ? ರಾಜ್ಯಸಭೆ ಮತ್ತು ಲೋಕಸಭೆ. ಮತ್ತು ಅದೇ ರೀತಿ ಈಗ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಸೊ ಅಲ್ಲಿವರೆಗೂ ಇದು ಫುಲ್ ಹೋಪ್ಲಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ಯದ ಅಂತ ನಾನು ತಿಳ್ಕೊತೀನಿ. ಅದರಲ್ಲಿ ವಿರೋಧ ಪಕ್ಷ ಅಂತ ಬರ್ತದೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು ವಿರೋಧ ಪಕ್ಷ ಅಂತ. ಈಗ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು ಅದಾರ, ಹೌದಾ? ನೋಡ್ರಿ, ವಿರೋಧ ಪಕ್ಷ ಸಂಬಂಧಪಟ್ಟ ಸದನದ ಲೋಕಸಭೆ ಅಥವಾ ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ 10% ಸ್ಥಾನಗಳನ್ನು ಪಡೆದ ರಾಜಕೀಯ ಪಕ್ಷವನ್ನೇ ವಿರೋಧ ಪಕ್ಷ ಅಂತ ಕರಿತೇವೆ. ಈ ವಿರೋಧ ಪಕ್ಷ ನಾಯಕರ
ಪಾತ್ರ ಮತ್ತು ಕಾರ್ಯಗಳು ಏನಾದವಪ್ಪ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಸರ್ಕಾರವು ಆಡಳಿತದಲ್ಲಿ ತಪ್ಪು ಎಸಗಿದರೆ ಅವುಗಳನ್ನು ಎತ್ತಿ ತೋರಿಸುವುದು. ಏನಾದ್ರೂ ಈಗ ಯಾವುದು ಈಗ ಆಳ್ವಿಕೆಯಲ್ಲಿ ಯಾವ ಸರ್ಕಾರ ಈಗ ನಿರ್ವಹಿಸಕತ್ತದಲ್ಲ, ಅವ್ರು ಏನಾದರೂ ಆಡಳಿತದಲ್ಲಿ ಏನಾದರೂ ಮಿಸ್ಟೇಕ್ಗಳನ್ನು ಮಾಡಿದರೆ ಇವರು 6 ತಿಂಗಳಿಗೊಮ್ಮೆ ಏನೋ ಲೋಕಸಭೆ ಸಭೆ ಸೇರ್ತಾರಲ್ಲ, ಆ ಸಭೆಯಲ್ಲಿ ಇವರು ಎದ್ದು ನಿಂತು ಆ ಪ್ರಶ್ನೆಗಳಿಗೆ ಇವರೇನು ಮಾಡ್ಬೋದು, ಸಲಹೆಗಳನ್ನು ನೀಡಬಹುದು, ಅವುಗಳನ್ನು ಎತ್ತಿ ತೋರಿಸುವುದು. ನೀವು ಈ ತಪ್ಪುಗಳನ್ನು ಮಾಡಿರಂತ ಆ ತಪ್ಪುಗಳನ್ನು ಲೋಕಸಭೆಯಲ್ಲಿ ಎತ್ತಿ ತೋರಿಸ್ತಾರ. ಅದೇ ರೀತಿ ಸರ್ಕಾರದ ನೀತಿ ನಿಯಮಗಳನ್ನು ಪರಾಮರ್ಶಿಸುವುದು. ಅಂದ್ರೆ ಸರ್ಕಾರದ ನೀತಿ ನಿಯಮಗಳು ಯಾವ್ಯಾವ ಅಂತ ಈಗ ಚಲಾವಣೆಯಲ್ಲಿದ್ದಂತಹ ಸರ್ಕಾರವನ್ನು ಅವರು ಅರ್ಥ ಮಾಡಿಸ್ತಾರ. ಸರ್ಕಾರ ಮಂತ್ರಿಮಂಡಲ ಮತ್ತು ಅಧಿಕಾರಗಳನ್ನು ಹೆಚ್ಚಿಸುವುದು. ಅಂದ್ರೆ ಸರ್ಕಾರ ಮಂತ್ರಿಮಂಡಲ ಮತ್ತು ಅಧಿಕಾರಿಗಳು ಏನಾದರೂ ಯಾವುದೇ ರೀತಿಯ ಕೆಲಸಗಳನ್ನು ಮಾಡಿಲ್ಲಪ್ಪ ಅಂದ್ರೆ ಅವುಗಳನ್ನು ಎಚ್ಚರಿಸಿ ಅವುಗಳನ್ನು ಕೆಲಸ ಮಾಡಲು ಅವರಿಗೆ ಸಲಹೆಯನ್ನು ನೀಡುತ್ತಾರೆ. ವಿರೋಧ ಪಕ್ಷದ ನಾಯಕರಿಗೆ ಗೌರವಾನ್ವಿತ ಸ್ಥಾನವಿದೆ. ನೋಡ್ರಿ, ವಿರೋಧ ಪಕ್ಷದ ನಾಯಕರು ಯಾರಾದರೂ ಈಗ ರಾಹುಲ್ ಗಾಂಧಿ ಅವರಿಗೆ ಲೋಕಸಭೆಯಲ್ಲಿ ಒಂದು ರೆಸ್ಪೆಕ್ಟೆಡ್ ಪ್ಲೇಸ್ ಇದೆ ಅಂತ ಇಲ್ಲಿ ಹೇಳ್ತಾರ. ಸೊ ಇದು ಆಗಿತ್ತು ಇವತ್ತಿಂದು ಲೋಕಸಭೆ ಮತ್ತು ರಾಜ್ಯಸಭೆ. ಐ ಹೋಪ್ಲಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಅಂತ ನಾನು ತಿಳ್ಕೊತೀನಿ. ನಿಮ್ಗೆ ಒಂದು ವೇಳೆ ಸರ್ ನೀವು ಹೇಳಿದ್ ಇನ್ನೂ ತಿಳಿದಿಲ್ರಿ, ನಮಗೆ ಇನ್ನೊಂದ್ಸತಿ ಹೇಳಪ್ಪ ಅಂದ್ರೆ ನಾನು ಅದನ್ನು ರೆಡಿ ಇದ್ದೀನಿ. ಸೊ ಕಾಮೆಂಟ್ ಬಾಕ್ಸ್ನ ನನಗೆ ತಿಳಿಸ್ರಿ. ಮತ್ತೆ ನಾನು ನಿಮಗೊಂದು ಪ್ರಶ್ನೆ ಕೇಳಿದೆ, ಭಾರತದಲ್ಲಿ ಎಷ್ಟು ಹೈಕೋರ್ಟ್ಗಳ ಅಂತ. ನ್ಯಾಯಾಂಗ ಅಂತ ಬಂತಲ್ಲ, ಸಂಸತ್ತಿನ 3ನೇ ಅಂಗ ಆದಂತಹ ನ್ಯಾಯಾಂಗದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಬರ್ತಿದ್ದು. ಆ ಹೈಕೋರ್ಟ್ನಲ್ಲಿ ಭಾರತದಲ್ಲಿ ಟೋಟಲ್ ಎಷ್ಟು ಹೈಕೋರ್ಟ್ಗಳದಾವಪ್ಪ ಅಂದ್ರೆ 25 ಹೈಕೋರ್ಟ್ಗಳದಾವ. ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ನಾಗ ತಿಳಿಸಿದ್ರೆ ನಾನು ನೋಡ್ಕೋತೀನಿ. ಸೊ ನಿಮ್ಗೆ ಏನಾರು ಗೊತ್ತಿಲ್ಲಪ್ಪ ಅಂದ್ರೆ ಇದು ನೋಟ್ ಮಾಡ್ಕೊರಿ. ಭಾರತದಲ್ಲಿ 25 ಹೈಕೋರ್ಟ್ಗಳು ಮತ್ತು ಒಂದೇ ಒಂದು ಸರ್ವೋಚ್ಚ ನ್ಯಾಯಾಲಯ ಇದೆ. ಸರ್, ಇವು ತಾಲೂಕಾ ನ್ಯಾಯಾಲಯಗಳು ಮತ್ತು ಜಿಲ್ಲಾ ನ್ಯಾಯಾಲಯಗಳು ಇವು ಹೈಕೋರ್ಟ್ ಅಧಿನಿಯಮದಲ್ಲಿ ಇವು ಕಾರ್ಯವನ್ನ ನಿರ್ವಹಿಸ್ತಾವ. ಸೊ ಅದೇ ರೀತಿ ನಿಮಗೆ ಮಾಹಿತಿ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಮತ್ತೆ ಸಿಗೋಣ್ರಿ.